ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಸಿಂಪಲ್ ಆ್ಯಂಡ್ ಟೇಸ್ಟಿಯಾಗಿ ತುಂಬ ಸ್ಪೈಸಿಯಾಗಿರುವಂಥ ಒಂದು ವೆಜ್ ಕರಿನ ತೋರಿಸ್ತಾ ಇದ್ದೀನಿ. ಒಂದು ಕುಕ್ಕರಲ್ಲಿ ನಾನು ಬಿಳಿ ಕಾಳನ್ನು ತಗೊಂಡು 1-2 ಆಲೂಗಡ್ಡೆ ಮೀಡಿಯಮ್ ಸೈಜಿಂದು ಕಟ್ ಮಾಡಿ ಹಾಕಿದ್ದೀನಿ. ಉಪ್ಪು ಹಾಕ್ಬಿಟ್ಟು ಬೇಯಕ್ಕೆ ಇಡ್ತಾ ಇದ್ದೀನಿ. ಇದು ಬೇಯೋ ತನಕ ನಾನಿಲ್ಲಿ ಮಸಾಲೆಗೆ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ. ಒಂದು ಚಿಕ್ಕ ಜಾರಿಗೆ 2 ಪೀಸ್ ಚಕ್ಕೆ, 1 ಏಲಕ್ಕಿ, ಹಾಗೆ 10 ಕಾಳುಮೆಣಸು, 10 ಎಸಳು ಬೆಳ್ಳುಳ್ಳಿ, ಖಾರ ಕಮ್ಮಿ ಬೇಕು ಅಂದರೆ ಕಮ್ಮಿ ಮೆಣಸು ಹಾಕೊಳ್ಳಿ. ಹಾಗೆ 2 ಪೀಸು ಸಣ್ಣದಾಗಿ ಕಟ್ ಮಾಡಿರೋಂಥ ಶುಂಠಿ, 1 ಭಾಗ ತೆಂಗಿನಕಾಯಿ ಏನಿರುತ್ತೆ ಅದನ್ನು ನಾನಿಲ್ಲಿ ಹೆಚ್ಚಿಬಿಟ್ಟು ಹಾಕಿದ್ದೀನಿ. ಚಿಕ್ಕದಾಗಿರೋ 10 ಹಸಿಮೆಣಸಿನ್ಕಾಯಿ, ಹುರಿದಿಟ್ಟಿರೋವಂಥ ಕಡಲೆ ಬೀಜ, ಕೊತ್ತಂಬರಿ ಸೊಪ್ಪನ್ನ ಹಾಕಿ ಸ್ವಲ್ಪ ನೀರನ್ನು ಸೇರಿಸಿ ನುಣ್ಣಗೆ ಇದನ್ನು ರುಬ್ಕೊತಾ ಇದ್ದೀನಿ. ಇದನ್ನ ರುಬ್ಕೊಂಡಾದ್ಮೇಲೆ ಸೈಡಿಗೆ ಎತ್ತಿಟ್ಟು ಬೆಂದಿದೆ ಕಾಳು ಮತ್ತು ಆಲೂಗಡ್ಡೆ 2 ವಿಷಲ್ ಆಗಿದೆ. ರಾತ್ರಿನೇ ನೆನೆ ಹಾಕಿರೋದ್ರಿಂದ ಕಾಳು ಬೇಗನೆ ಬೇಯುತ್ತೆ. ಸೊ ಇದನ್ನು ನಾನು ಬೇರೆ ಪಾತ್ರೆಗೆ ಹಾಕಿ ಅದೇ ಕುಕ್ಕರಲ್ಲಿ ಪಲ್ಯ ಮಾಡ್ತಾಯಿದ್ದೀನಿ. ಕುಕ್ಕರ್ಗೆ ಸ್ವಲ್ಪ ಕೊಬ್ಬರಿ ಎಣ್ಣೆನ ಸೇರಿಸಿ ಜೀರಿಗೆ ಮತ್ತು ಸಾಸಿವೆ, ಕರಿಬೇವು, ಹಾಗೆ ಹೆಚ್ಚಿಟ್ಟಿರುವಂಥ ಈರುಳ್ಳಿನ ಹಾಕಿ ಗೋಲ್ಡನ್ ಬ್ರೌನ್ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೀನಿ. ಗೋಲ್ಡನ್ ಬ್ರೌನ್ ಆದಮೇಲೆ ಹೆಚ್ಚಿಟ್ಟಿರೋವಂಥ ತರಕಾರಿ, ನಾನಿಲ್ಲಿ ತುಂಬ ಕಮ್ಮಿನೇ ತರಕಾರಿ ಹಾಕ್ತಾಯಿದ್ದೀನಿ. ನಿಮಗೆ ಜಾಸ್ತಿ ಬೇಕು, ಜಾಸ್ತಿ ಜನ ಇದ್ದಾರೆ ಅಂತಂದರೆ ಬೇರೆ ಬೇರೆ ತರಕಾರಿನೂ ಇದ್ರ ಜೊತೆಗೆ ಆ್ಯಡ್ ಮಾಡ್ಕೊಬೋದು. ನಾನಿಲ್ಲಿ ಕ್ಯಾರೆಟು ಮತ್ತು ಟೊಮ್ಯಾಟೊ ಹಾಕಿ ಸ್ವಲ್ಪ ಉಪ್ಪನ್ನು ಸೇರಿಸಿ ಸಾಫ್ಟ್ ಆಗಲಿ ಅಂತೇಳ್ಬಿಟ್ಟು ಉಪ್ಪನ್ನ ಆ್ಯಡ್ ಮಾಡ್ತಿರೋದು. ಹಾಗೆ ಫ್ರೈ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ಸೊಪ್ಪು ಮಿಕ್ಕಿತ್ತು ಮನೇಲಿ ಅಂತೇಳ್ಬಿಟ್ಟು ಅದನ್ನ ಸೇರಿಸ್ತಾ ಇದ್ದೀನಿ. ಚೆನ್ನಾಗಿ ಮಾಗಿದ ಮೇಲೆ ಸೊಪ್ಪು ಇಷ್ಟ ಆಗುತ್ತಲ್ವ, ಅದಕ್ಕೆ ಸೊಪ್ಪನ್ನ ಸೇರಿಸ್ದೆ ಇದ್ರ ಜೊತೆಗೇ ಇರಲಿ ಅಂತ. ಹಾಗಾಗಿ ಗಂಟೆ ಸೊಪ್ಪಾಗಿರೋದ್ರಿಂದ ಟೇಸ್ಟು ಚೆನ್ನಾಗಿ ಬರುತ್ತೆ. ಇದಕ್ಕೆ ನಾನು ಬಿಸಿನೀರಲ್ಲಿ 10 ನಿಮಿಷ ಇಟ್ಟಿರುವಂತಹ ಹೂಕೋಸು ಕಟ್ ಮಾಡಿ ಸ್ವಲ್ಪ ದಪ್ಪನೇ ಕಟ್ ಮಾಡಿ ಇಟ್ಟಿದ್ದೀನಿ. ಇದನ್ನು ಕುಕ್ಕರ್ಗಾಗಿ ಬೇಯಿಸ್ಬಿಟ್ರೆ ತುಂಬಾ ಮೆತ್ತಗಾಗೋಗುತ್ತೆ ಅಂತೇಳ್ಬಿಟ್ಟು ನಾನು ಹಿಂಗೆ ಓಪನ್ ಆಗೇ ಬೇಯಿಸ್ಕೊತಾ ಇದ್ದೀನಿ. ಇದಕ್ಕೆ ಬೇರೆ ಎಕ್ಸ್ಟ್ರಾ ನೀರೇನು ಹಾಕ್ತಾಯಿಲ್ಲ. ಕಾಳೇನು ಬೇಯಿಸಿದ್ವಿ ಅದರಲ್ಲಿದ್ದಿದ್ದು ನೀರನ್ನೇ ಹಾಕ್ಕೊಂಡು ಹಿಂಗೆ ಪ್ಲೇಟ್ ಮುಚ್ಚಿಬಿಟ್ಟು 5 ನಿಮಿಷ ಬಿಟ್ಟು ಇದು ತರಕಾರಿ ಎಲ್ಲ ಸಾಫ್ಟ್ ಆದಮೇಲೆ ಬೆಂದಿರೋಂಥ ಕಾಳು ಮತ್ತು ಆಲೂಗೆಡ್ಡೆನ ಇದಕ್ಕೆ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಇದು ಕುದಿಯುವಾಗ ಅರ್ಧ ಸ್ಪೂನಷ್ಟು ಅರಶಿನ, 1 ಸ್ಪೂನ್ ಧನಿಯಾ ಪೌಡರು, ಹಾಗೆ ಬೇಕು ಅಂದರೆ ಚಿಲ್ಲಿ ಪೌಡರ್ ಹಾಕ್ಬೋದು, ಇಲ್ಲಾಂದರೆ ಬೇಡ. ಯಾಕೆಂದರೆ ಹಸಿಮೆಣ್ಸಿನ್ಕಾಯಿ ಎಲ್ಲ ಹಾಕಿದ್ದೀವಿ, ಹಾಗಾಗಿ ಖಾರನೇ ಇರುತ್ತೆ. ಬಟ್ ನಾವು ಸ್ಪೈಸಿ ತಿನ್ನೋದ್ರಿಂದ ಸ್ವಲ್ಪ ಚಿಲ್ಲಿ ಪೌಡರು ಹಾಕಿದ್ದೀನಿ. ಹಾಗೆ ರುಬ್ಬಿಟ್ಕೊಂಡಿರೋ ಅಂಥ ಮಸಾಲನ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಹೊತ್ತು ಅದು ಹಸಿ ವಾಸನೆ ಹೋಗೋ ತನಕ ಖಾರದ್ದು ಕುದಿಸ್ಬೇಕು. ಹಾಗೆ ನಿಮಗೆ ಕನ್ಸಿಸ್ಟೆನ್ಸಿ ತುಂಬ ಗಟ್ಟಿ ಅನಿಸಿದರೆ ಆ ಜಾರಲ್ಲಿರೋವಂತಹ ಮಸಾಲೆಗೆ ನೀರು ಹಾಕಿ ಚೆನ್ನಾಗಿ ತೊಳೆದ್ಬಿಟ್ಟು ಕುದಿಸಿ ಲಾಸ್ಟಿಗೆ ಸ್ವಲ್ಪ ಟೇಸ್ಟ್ ನೋಡಿ ರುಚಿಗೆ ಬೇಕಾಗಿರೋಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ. ನಾನಿಲ್ಲಿ ಸ್ವಲ್ಪ ಕಮ್ಮಿನೇ ಹಾಕಿದ್ದೆ ಆವಾಗಲೇ, ಹಾಗಾಗಿ ಲಾಸ್ಟಿಗೆ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ 10 ನಿಮಿಷ ಲೋ ಫ್ಲೇಮಲ್ಲಿ ಕುದಿಯೋಕ್ಕೆ ಬಿಟ್ಟು ಸ್ಟವ್ನ ಆಫ್ ಮಾಡಿ ಮೇಲುಗಡೆ ಕೊತ್ತಂಬರಿ ಸೊಪ್ಪನ್ನ ಉದುರಿಸಿದ್ರೆ ಸೂಪರಾಗಿ ಟೇಸ್ಟಿಯಾಗಿ ಹೋಟೆಲ್ಗಿಂತನೂ ತುಂಬ ಟೇಸ್ಟಿಯಾಗಿರೋಂತಹ ಕರಿ ರೆಡಿ ಆಗೋಯಿತು. ಇದಕ್ಕೆ ನೀವು ಚಪಾತಿ ಅಥವಾ ರೊಟ್ಟಿ ಏನು ಬೇಕಾದರೂ ಕಾಂಬಿನೇಷನ್ ಮಾಡ್ಕೊಬೋದು. ನಾನಿಲ್ಲಿ ರೊಟ್ಟಿ ಹಿಟ್ಟನ್ನ ಫಸ್ಟೇ ರೆಡಿ ಮಾಡಿಟ್ಕೊಂಡಿದ್ದೆ, ಹಾಗಾಗಿ ಪಲ್ಯದ ಜೊತೆಗೆ ರೊಟ್ಟಿನೇ ಚೆನ್ನಾಗಿರುತ್ತೆ. ನಾವೆಲ್ಲ ಜಾಸ್ತಿ ರೊಟ್ಟಿ ತಿಂತಿದ್ದರಿಂದ ಇದಕ್ಕೆ ಕಾಂಬಿನೇಷನ್ ನಾನು ರೊಟ್ಟಿನೇ ಮಾಡಿಕೊಂಡೆ. ಬಿಸಿ ರೊಟ್ಟಿ ಜೊತೆಗೆ ಬಿಸಿ ಪಲ್ಯ ಸಕ್ಕತ್ತಾಗಿರುತ್ತೆ. ನಾನಂತೂ ಟೇಸ್ಟ್ ಮಾಡಿದೆ, ಸೂಪರಾಗಿತ್ತು. ನೀವು ಈ ರೆಸಿಪಿನ ಟೇಸ್ಟ್ ಮಾಡಿ ಹೇಗಿತ್ತು ಅಂತ ಹೇಳ್ಬಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ.